1 ತಿಮೋತಿ 4ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿ ನೋಡ್ರಿ. 8ನೇ ವಾಕ್ಯ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಏನಾಗಿದೆಯಂತೆ, ಪ್ರಯೋಜನವಾಗಿದೆ. 2 ವಾರದ ಹಿಂದೆ ನಾನು ಒಂದು ಊರಿಗೆ ಹೋದಾಗ ಒಬ್ರು ಬಂದು ಹೇಳಿದ್ರು, ಪಾಸ್ಟ್ರು, ಒಬ್ಬ ಅಮ್ಮ ಬಂದು ಅವ್ರ ಮಗನ ಕರ್ಕೊಂಬಂದು ಹೇಳಿದ್ರು, ಪಾಸ್ಟ್ರೇ ಬುದ್ಧಿ ಹೇಳ್ರಿ ಅವನಿಗೆ. ಯಾಕಮ್ಮ? ಜಿಮ್ಗೆ ಹೋಯ್ತಾನಂತೆ ಯಾವಾಗಲೂ. ಏನು ಅವ್ನು ಜಿಮ್ಗೆ ಹೋಗಿ ಏನು ಮಾಡ್ತಾನೆ? ನಾನು ಹೇಳಿದೆ, ಏಯ್ ಹೋಗೋ, ಎಷ್ಟು ಅವರ್ ಮಾಡ್ತಿದ್ಯಾ ಅಂದೆ. ಹೇಳ್ದೆ, ಅಣ್ಣ 1 ಅವರ್ ಮಾಡ್ತೀನಿ, ನಾನು 3/4 ಗಂಟೆ ಓಡ್ತೀನಿ, ಸ್ವಲ್ಪ ಪುಷಪ್ ಎಲ್ಲ ಹೊಡಿತೀನಿ. ಆದರೆ ಹುಡುಗಿನ ಮೆಚ್ಚಕ್ಕಲ್ಲ, ಈ ಬಾಡಿ ಇರೋದು ದೇವ್ರ ಮಹಿಮೆಗೆ. ಮುಂದಿನ ವಾರದಿಂದ 2 ಅವರ್ ಹೋಗು ಅಂದೆ. ಅವರ ಅಮ್ಮ ಹಿಂಗೆ ನೋಡ್ತಾ ಇದ್ರು. ದೇಹ ಸಾಧನೆ ಸ್ವಲ್ಪ ಪ್ರಯೋಜನ, ಹೆಲ್ತ್ ಕಾಪಾಡ್ಕೊಳ್ಳಿ. ಪೌಲ ಮಾಡಬೇಡ, ಜಿಮ್ಗೆ ಹೋಗ್ಬೇಡ ಅಂತೆಲ್ಲ ಹೇಳಲಿಲ್ಲ. ಪ್ರಾಕ್ಟಿಕಲ್ ಆಗಿ ಪೌಲ ಹೇಳ್ದ, ಎಕ್ಸಸೈಸ್ ಮಾಡಿದ್ರೆ ಕೆಲವು ಟೆಂಪ್ಟೇಷನ್ಸ್ಗಳು, ಶೋಧನೆಗಳು ಹೋಗುತ್ತೆ. ತಿನ್ನೋ ಆಹಾರಗಳು ಹೆಚ್ಚು ತುಂಬಿಕೊಳ್ಳುವಾಗ ಬರುವಂಥ ಪಾಪಗಳೇ ಹೆಚ್ಚು. ಸ್ವಲ್ಪ ಪ್ರಯೋಜನ, ಪಕ್ಕದಲ್ಲಿರೋಗಳು ಸ್ವಲ್ಪ 45 ಮಿನಿಟ್ಸ್ ಅಷ್ಟೇ, 45 ನಿಮಿಷ, 3-4 ಅವರ್ ಸುಜಿತ್ ಬೈಬಲ್ ಓದ್ಬೇಕು, ಪ್ರೇಯರ್ ಮಾಡ್ಬೇಕು, ದೇವರಲ್ಲಿರ್ಬೇಕು. ಸುಜಿತ್ ಇದು ಬರೀ ಓಡ್ಕೊಂಡು ಬಾಡಿ ಫಿಟ್ ಮಾಡ್ಕೊಳ್ಳೋದಲ್ಲ. ಅದಕ್ಕೆ ಅವನು ಹೇಳಿದ್ದು, ಜೀವ ವಾಗ್ದಾನ ಯಾಕಿಲ್ಲ ನಿನಗೆ? ಇವತ್ತು ಯಾಕೆ ನಿತ್ಯ ಜೀವವನ್ನು ಹೊಂದ್ಕೊಳ್ಳುವಂಥ ದೇವರ ಮಕ್ಕಳುಗಳು ಅದನ್ನು ಫೈಟ್ ಮಾಡಿ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ? ಕೆಳಗಡೆ ಹೇಳ್ತಾ ಇದ್ದಾನೆ, ಆ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಏನಾಗಿದೆ ಅಂತೆ. ವಾವ್, ಭಕ್ತಿ, ಪ್ರೇಯರ್ ಮಾಡೋದು, ಆತ್ಮಿಕವಾಗಿರೋದು, ಬೈಬಲ್ ಓದೋದು, ಎಲ್ಲ ವಿಧದಲ್ಲೂ ಪ್ರಯೋಜನ. ಅದಕ್ಕೆ ಎಲ್ಲಿ ಪವರ್ ಇದೆ ಗೊತ್ತಾ? ಹೇಳ್ರಿ ಪಕ್ಕದಲ್ಲಿ, ಭೂಮಿಯಲ್ಲೂ ಪವರ್ ಇದೆ, ಪರಲೋಕದಲ್ಲೂ ಪವರ್ ಇದೆ. ಎಕ್ಸರ್ಸೈಸ್ ಮಾಡಿದ್ರೆ ಅಷ್ಟೇ ಈ ಭೂಮಿಲಿ ಅಷ್ಟೇ, ಆಮೇಲೆ ಮಣ್ಣಿಗೆ ಮಣ್ಣೆ, ನೀನು ಜಿಂಬಾಡಿ ಎಲ್ಲಿಗೂ ಹೋಗಲ್ಲ, ಮತ್ತೆ ಬರೀ ಎಲುಬೆ. ಆದರೆ ಆತ್ಮೀಕವಾಗಿ ಪ್ರಾರ್ಥನೆ, ಕಣ್ಣೀರು. ತಿಮೋತಿಗೆ ಹೇಳ್ತಾ ಇದ್ದಾನೆ, ನಿನ್ಗೆ ಜೀವ ವಾಗ್ದಾನ ಬೇಕಪ್ಪ, ನಿತ್ಯ ಜೀವ, ನೀನು ಅಲ್ಲಿಗೆ ಹೋಗ್ಬೇಕಾ? ಸುಮ್ಮನೆ ಹೋಗೋಕ್ಕಾಗಲ್ಲ. ನೀನು ಹಾಡ್ತಿದೀಯಾ, ಪ್ರೇಯರ್ ಮಾಡ್ತಿದೀಯಾ, ಟ್ಯಾಲೆಂಟ್ಸ್ಗಳಿದೆ, ಆದರೆ ಕೃಪೆ ಹಾತ್ಕೊತಿದ್ಯಾ ಇಲ್ಲ ಗ್ಲಾಮರ್ನ ಹಾತ್ಕೊತಿದ್ಯಾ? ಒಳ್ಳೆ ಬಟ್ಟೆ ಹಾಕೊಂಡು ಶೈನಿಂಗ್ ಆಗೋಣ ಅಂತ ಯೋಚನೆ ಮಾಡ್ತಾ ಇದೆಯಾ, ಇಲ್ಲ ಸೀಕ್ರೆಟ್ ಆಗಿ ಅಳೋದನ್ನ ಕಲ್ತಿದ್ಯಾ? ಪೌಲನ್ ತಿಮೋತಿಗೆ ಹೇಳ್ತಾ ಇದ್ದಾನೆ, ನಿನಗೆ ಅದೊಂದಿದ್ರೇ ನಿನಗೆ ಪವರ್, ಯಾಕಂದ್ರೆ ಅದಕ್ಕೆ ಜೀವ ವಾಗ್ದಾನ ಇದೆ. ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಯಾಕೆ ತಿಮೋತಿ ಹಂಗಿದ್ದ? ಪೌಲನು ಫಸ್ಟ್ ಟೈಮ್ ತಿಮೋತಿನ ಸಂಧಿಸಿದಾಗ 16ರಿಂದ 24 ವಯಸ್ಸು ಅವನಿಗೆ. ಮೊದಲನೇ ಮಿಷನರಿ ಜರ್ನಿಯಲ್ಲಿ ಅವನಿಗೆ ಸಿಗ್ತಾನೆ. 16-24ನೇ ವಯಸ್ಸಿನಲ್ಲಿ ಅವನು ಹೆಂಗಿದ್ದ ಪಾಸ್ಟ್ರೇ? ನೋಡ್ರಿ ಹೆಂಗಿದ್ದ. ಇವತ್ತು ತಿಮೋತಿ ಥರ ಚರ್ಚ್ಗಳಲ್ಲಿ ಹುಡುಗರುಗಳಿದ್ದಿದ್ರೆ ನಾನು ಹೇಳ್ತೀನಿ, ಕರ್ನಾಟಕನ ದೇವರು ಶೇಕ್ ಮಾಡಿರೋರು. ಯಾಕೆ? 2 ತಿಮೋತಿಲಿ ನೋಡ್ರಿ, ವಯಸ್ಸಾದವರು ಕೂಡ ಈ ರೀತಿ ಇಲ್ಲ. 1ನೇ ಅಧ್ಯಾಯ 2 ತಿಮೋತಿ 1:4 ಏನು ಹೇಳ್ತಾ ಇದ್ದಾನೆ? ಅವನಿಗೆ ಭಕ್ತಿ ಇತ್ತಾ? ನೋಡ್ರಿ, 1:4 ಏನು ಹೇಳ್ತಾ ಇದ್ದಾನೆ? ನಿನ್ನ ಕಣ್ಣೀರನ್ನ ನೆನಪಿಗೆ ತಂದು, ಅಳೋನು ವೀಕ್ ಅಲ್ಲ, ಅಳೋನು ಸ್ಟ್ರಾಂಗ್. ಪ್ರೇಯರ್ ಮಾಡೋನು ಸ್ಟ್ರಾಂಗ್, ಅಳುವವನು ಅವನ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದ. ಅವನ ಕಣ್ಣೀರಿಂದ ಪ್ರಾರ್ಥನೆ ಮಾಡೋದ್ರಿಂದ ಅವನೊಳಗೆ ಒಂದು ಭಕ್ತಿ ಇದೆ. ಆ ಭಕ್ತಿ ಅವನಿಗೆ ಹೋರಾಟ ಇದೆ, ಕಷ್ಟ ಇದೆ, ಶೋಧನೆ ಇದೆ. ವೀಕ್ ಆದಂಥ ಹುಡುಗ ಅವನಿಗೆ ಸಿಕ್ಕಿದಾಗ. ಆದರೆ 16-24 ವರ್ಷದ ಹುಡುಗ, ಸಣ್ಣ ಆ ಏಜ್ನಲ್ಲಿದ್ದವನು ಅಂತ ಹೇಳ್ತಾರೆ. ಆದರೆ ವರ್ಷಗಳು ಆದಮೇಲೆ ಈ ಪತ್ರಿಕೆ ಬರೆಯುವಾಗ ತಿಮೋತಿಗೆ 20-30 ವರ್ಷ ಇರ್ಬೋದು. ಆದರೆ 20 ವರ್ಷದಿಂದ 20-30 ವರ್ಷದ ಆ ಹುಡುಗ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಗೊತ್ತಾ? ಮೊದಲು ಹುಡುಗನ ಥರ ಸಿಗ್ದ, ಆಮೇಲೆ ಪ್ರೇಯರ್ ಮಾಡ್ದ, ಆತ್ಮಿಕವಾಗಿ ಬೆಳೆದ. ಎಷ್ಟೋ ವೀಕ್ನೆಸ್ಗಳಿತ್ತು, ಅವನು ಕಣ್ಣೀರಿಂದ ಹೋರಾಡಿ ಪ್ರೇಯರ್ ಮಾಡಿ ದೇವರನ್ನು ಆತ್ಕೊಂಡು ಈ ವಾರದಲ್ಲಿ ನನ್ನನ್ನು ಚಾಲೆಂಜ್ ಮಾಡ್ತು. 1 ತಿಮೋತಿ 6:11 ಹೇಳ್ತಾನೆ, ಎಲೈ ದೇವರ ಮನುಷ್ಯನೇ. ವಾವ್, ನಿಮಗೆ ಗೊತ್ತಾದ ಸಾಧಾರಣವಾದಂಥ ಪದ ಅಲ್ಲ, ಮ್ಯಾನ್ ಆಫ್ ಗಾಡ್. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ, ನಾನು ಸಾಯೋದ್ರೊಳಗಡೆ ನನಗೆ ಯಾರಾದರೂ ಮ್ಯಾನ್ ಆಫ್ ಗಾಡ್ ಅಂತ ಕರೀತಾರ ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಒಬ್ಬರು ಮಾತ್ರ ಒಂದು ಸರಿ ಹೇಳಿದ್ರು ನನಗೆ, ಮ್ಯಾನ್ ಆಫ್ ಗಾಡ್ ಯು ಆರ್ ಅಂದರು. ನಾನು ಆಗಲೇ ಅವ್ರ ಕೈ ಹಿಡ್ಕೊಂಡೆ, ಇಲ್ಲ ನಾನು ಇನ್ನೂ ಆ ಮಟ್ಟಕ್ಕೆ ಆಗಿಲ್ಲ. ದೇವರ ಮನುಷ್ಯ, ಎಲಿಯ ದೇವರ ಮನುಷ್ಯ, ಎಲೀಷಾ ದೇವರ ಮನುಷ್ಯ, ಪೌಲ ದೇವರ ಮನುಷ್ಯ. ಆ ಸ್ಟ್ಯಾಂಡರ್ಡ್ನ ಸುಮ್ಮನೆ ಹೇಳೋಕ್ಕಾಗಲ್ಲ. ಆದರೆ ಯಾವ ಮಟ್ಟಕ್ಕೆ ತಿಮೋತಿ ಬೆಳೆದಿದ್ದಾನಂದರೆ ಅವನಿಗೆ ಹೋರಾಟ ಇದೆ, ಪ್ರೇಯರ್ ಮಾಡ್ತಾ ಇದ್ದಾನೆ. ಆದರೆ ಏನು ಮಾಡಬೇಕಂತೆ ಅವನು? ಮ್ಯಾನ್ ಆಫ್ ಗಾಡ್. ನೀನಾದರೂ ಇವುಗಳಿಗೆ ಏನಾಗಿರ್ಬೇಕಂತೆ? ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. 12ನೇ ವಾಕ್ಯ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಏನು ಮಾಡು? ನಿತ್ಯ ಜೀವವನ್ನು ಹಿಡ್ಕೋ.